ಗೈಸ್, ಬೆಳಗ್ಗೆ ಎದ್ದು ಸೂರ್ಯ ನೋಡೋಣ ಅಂತ ಕಿಟಕಿ ಕಡೆ ನೋಡಿದ್ರೆ ಸ್ಕೂಲ್ದಲ್ಲಿ ಮಕ್ಳು ಕಾಣಿಸ್ತವ್ರೆ. ಅವಾಗ ಗೊತ್ತಾಗಿದೆ ಅಂದರೆ ಲೇಟಾಗಿ ಎದ್ದಿದ್ದೀನಿ ಅಂತ. ಅದಕ್ಕೆ ಇನ್ನೊಂದು ಅರ್ಥ ಆಗಿದ್ದೇನೆಂದರೆ ಬೆಳಗ್ಗೆ ಬೇಗ ಎದ್ದಿರಬೇಕು ಅಂದರೆ ನೈಟು ಬೇಗ ಮಲಗಬೇಕು. ಈ ಬೆಳಿಗ್ಗೆ ಲೇಟಾಗಿ ಎದ್ದೇಳೋದ್ರಿಂದ ಆಗೋ ಪ್ರಾಬ್ಲಮ್ಗಳೇನೆಂದರೆ ಈ ಡೇ ಫುಲ್ ಲೇಸಿನೆಸ್ ಇರ್ತದೆ, ಸ್ಟ್ರೆಂತೇ ಫೀಲ್ ಆಗಲ್ಲ. ಈ ಚಿಕ್ಕ ತೂಕಗಳಿರ್ತಕ್ಕೂ ಜಾಸ್ತಿ ಎನರ್ಜಿ ವೇಸ್ಟ್ ಮಾಡಬೇಕಾಗುತ್ತೆ. ಹಂಗೆ ಅನ್ನಿಸ್ತಾ ಇದೆ, ನಿಜನೂ ಸುಳ್ಳ ಗೊತ್ತಿಲ್ಲ. ಅದಕ್ಕೆ ಇನ್ಮೇಲೆ ಬರೀ ಮಲಗೋಕ್ಕಲ್ಲ ಅಲಾರಾಮು, ಎದ್ದೇಳೋಕ್ಕಲ್ಲ ಅಲಾರಾಮು, ಮಲ್ಗೋಕ್ಕೂ ಅಲಾರಾಮೇ ಕಮ್ಮಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಚೆನ್ನಾಗಿಲ್ಲ. ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರ್. ಇವರು ಅದು ನಮ್ಮ ಬಾಡಿಗ್ಲಿಕ್ಕಲ್ಲ, ನಮ್ಮ ಗಾಡಿಗ್ಲಿಕ್ಕ. ಹಾಂ ನೋಡು, 1 2 3 ಗಾಡಿಗಳಿಲ್ಲವೆ ನಮ್ಮದು. ಅದೇ NS ಮಾಡಲ್ಲ, NS ಮಾಡೋದು ಅದು ಇಲ್ಲಿಗೆ ಬಂದ್ಬಿಟ್ಟಿರೋದು. ಅದೇ ಬೇಡ, ಅದು ಶುರು ಮಾಡಿಸೋಣ. ಆಗೈತೆ, ಎಲ್ಲ ರೆಡಿ ಆಗೈತೆ ಅಣ್ಣ ಇದು. ಓಕೆ, ನೀನು ವಿಮಲ್ ಹಾಕೋದು ಅನ್ಸಾಕೋದೆಲ್ಲ ಮಾಡೋಕ್ಕಾಗಲ್ಲಪ್ಪ. ಏನಂತ ಮಾಡ್ಬೇಕು ಹೈಲೈಟು? ವಿಮಲ್ ಜಾಸ್ತಿ ಆಗ್ತಾನಂತನಾ? ಕೊಯ್ದು ಹಾಕ್ತಾರ ಸೈಡಾಗಿ ಹಿಂಗೆ, ಆ ವಾಲ್ತಾಗಿಂದ ಗಂಟ್ಲವರೆಗೂ ಕೊಯ್ತಾರ. ಬೆಳಗ್ಗೆ ಟಿಫನ್ ಹಾಕ್ದಂಗಿದ್ಯಾ? ಹಾಂ, ಬ್ಯಾಟ್ಸ್ಮನ್ನು ಸಲಗಾದಾಗ ಬ್ಯಾಟ್ಸ್ಮನ್ ಇರ್ತಾನೆ ನೋಡು. ಸೊ ಈಗ ಬಂದಿದ್ದೀವಿ ನಾವು ಮುಳಬಾಗಲ್ಗೆ. ಒಂಚೂರು ವರ್ಕ್ ಸ್ಲೋ ಮಾಡಿದ್ದೀವಿ, ಯಾಕಂದರೆ ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರ ಮಾಡೋದು ಬೇಡ. ನಮ್ಮ ಅನಿಸಿದೆ ಮಾಡೋಕ್ಕೆ ಹೋದರೆ ಏನೋ ಹೆಚ್ಚು ಕಮ್ಮಿ ಆಗ್ಬೋದು ಅಂತ. ಸೊ ಅದಕ್ಕೆ ಒಳ್ಳೆ ಒಂದು ಇಂಟೀರಿಯರ್ ಡಿಸೈನರ್ನ ಕರೆಸಿ ಅವ್ರು ಒಂದು ಪ್ಲ್ಯಾನ್ ನೋಡಿಸಿ ಈ ಜಾಗಕ್ಕೆ ಹೆಂಗೆ ಒಂಚೂರು ಸೂಟೇಬಲ್ ಆಗೋ ಥರ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಒಂಚೂರು ಹೋಲ್ಡಲ್ಲಿ ಮಾಡಿದ್ದೀವಿ. ಬಟ್ ಮಾಡಬೇಕು. ಇವತ್ತು ಬರ್ತಾರೆ, ಇವತ್ತಿಂದ ವರ್ಕು ಮತ್ತೆ ಸ್ಟಾರ್ಟ್ ಆಗೋದೆ. ಹಿಂಗೆ ಮಾಡೋಣ ಮತ್ತೆ ನೆಕ್ಸ್ಟ್. ಯಾಕಂದರೆ ಇಷ್ಟು ದೊಡ್ಡ ಜಾಗನ ನಾವು ಅನ್ಕೊಂಡಂಗೆ ಮಾಡಿ ಖಾಲಿ ಕಾಣೋ ಥರ ಬೇಡ. ಒಂಚೂರು ಫುಲ್ ಆಂಬಿಯನ್ಸ್ ಕಾಣಿಸ್ಬೇಕು. ಫುಲ್ ಕೆಫೆ ಯಾವುದೋ ಕಾರ್ನರ್ಸ್ ಖಾಲಿಯಾಗಿ ಎಂಟಿಯಾಗಿ ಕಾಣಿಸ್ಬಾರ್ದು. ಫುಲ್ಲು ಚೆನ್ನಾಗಿ ಕಾಣಿಸೋ ಥರ ಮಾಡಿಸೋಣ ಅಂತ ಒಂಚೂರು ಸ್ಲೋ ನಡೀತಿದೆ. ನೋಡೋಣ ಹಿಂಗೆ ಯಾವ ಥರ ಮಾಡ್ಬೋದು ಅಂತ ನೋಡ್ತಿದ್ದೀವಿ. ಮಾಡಬೇಕು, ಅದೆಲ್ಲ ಒಂದು ಪ್ಲ್ಯಾನಿಂಗು. ನಂದೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮೈಂಡಲ್ಲಿ. ಆ ಪ್ಲ್ಯಾನ್ ಅದೇ, ಇಂಟೀರಿಯರ್ ಬರ್ತಾರೆ ಅವ್ರಿಗೆ ಹೇಳಿ ನೋಡೋಣ ಆ ಥರ ಮಾಡ್ಬೋದಾ, ಇಲ್ಲ ಬೇರೆ ಯಾವ್ದು ಮಾಡ್ಬೋದು. ಒಂದು ರೂಪ್ ಟಾಪ್ಗೆ ಯಾವ ಡಿಸೈನ್ಸ್ ಅವ್ರು ಹೇಳಿದ್ರು. ಎಲ್ಲ ಬೆಂಗಳೂರಲ್ಲಿ ಸುಮಾರು ಮಾಡಿದ್ದೀವಿ ಅಂತ. ಸೊ ಅದನ್ನು ಈ ಕಡೆ ಮುಳಬಾಗ್ಲಲ್ಲೂ ಆ ವೈಬ್ಸ್, ಬೆಂಗಳೂರು ವೈಬ್ಸ್ನ ಕ್ರಿಯೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಈ ವ್ಯೂ ಎಲ್ಲ ಕಾಣಿಸ್ಲಿ ಅಂತಲೇ ಈ ಥರ ಗ್ಲಾಸ್ ಹಾಕ್ಸಿರೋದು. ಸಖತ್ತಾಗಿ ಕಾಣ್ತದೆ. ಅಲ್ಲಿ ಬೆಟ್ಟ, ಈ ಕಡೆ ಒಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಸೆಂಟ್ರಲ್ ಗ್ರೀನರಿ, ಒಳ್ಳೆ ಪಾರ್ಕಿಂಗ್ ಪ್ಲೇಸ್ ಇದೆ ನೋಡಿ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಕೊಬೋದು ಬೈಕ್ಗಳು, ಮುಂದೆಲ್ಲ ಕಾರ್ಗಳು ಪಾರ್ಕಿಂಗ್ ಮಾಡ್ಬೋದು. ಅಷ್ಟು ಉದ್ದಕ್ಕೂ ನಮಗೆ ಇಲ್ಲಿ ಕೆಫೆಗೆ ಜಾಗ ಸಿಗುತ್ತೆ. ಇನ್ನೂ ಯಾರೆಲ್ಲ ಮುಳಬಾಗಿಲು ಕೆಫೆ ಪೇಜ್ನ ಫಾಲೋ ಆಗಿಲ್ಲೋ, ಇನ್ಸ್ಟಾಗ್ರಾಮಲ್ಲಿ ಮುಳಬಾಗಿಲು ಕೆಫೆ ಅಂತ ಇದೆ, ಆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಕೆಫೆದ ಅಪ್ಡೇಟ್ಸು, ಆಫರ್ಸು, ಓಪನಿಂಗ್ ಡೇಟು ಏನಿದ್ರೂ ಆ ಪೇಜಲ್ಲೇ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಈ ವಿಡಿಯೋ ನೋಡ್ತಿರೋರು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮುಳಬಾಗಿಲು ಕೆಫೆ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಕೆಫೆ ಅಪ್ಡೇಟ್ ಎಲ್ಲ ನೆಕ್ಸ್ಟ್ ಬರ್ತಾ ಇರುತ್ತೆ. ಸದ್ಯಕ್ಕೆ ಇಂಟೀರಿಯರ್ ಡಿಸೈನರ್ ಬರ್ತಾರೆ, ಅದನ್ನೇ ತಿಳ್ಕೊಂಡು ಕಂಟಿನ್ಯೂ ಮಾಡೋ ವಿಡಿಯೋ. ಇವತ್ತು ಮುಳಬಾಗಿಲು ಬಂದಿದ್ದು ಕೆಲಸ ಆಯಿತು. ಬಂದಿದ್ದರು ಇಂಟೀರಿಯರ್ ಡಿಸೈನರು, ಒಳ್ಳೆ ಪ್ಲ್ಯಾನ್ ಕೊಟ್ಟರು. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಹೇಳಿದ್ರು. ಲೆಟ್ಸಿ, ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ನಿಮ್ಗೆ ಯಾರಿಗಾದರೂ ಹೇರ್ ಸ್ಟೈಲ್ ಸೆಟ್ ಆಗ್ತಿಲ್ಲ ಅಂದರೆ ಒಂದು ಸಲ ಇಲ್ಲಿ ಮುಳಬಾಗ್ಲಲ್ಲಿ HDFC ಬ್ಯಾಂಕ್ ಒಂದು ಸಲೂನ್ ಇದೆ. ನಿಮ್ಗೆ ಹೆಂಗೆ ಮಾಡ್ತಾರೆ, ಏನೋ ನಿಮ್ಮ ಫೇಸ್ಗೆ ಹೆಂಗೆ ಮಾಡಿಸ್ಬೇಕು, ಸೆಟ್ ಆಗೋದು ಗೊತ್ತಾಗಿಲ್ಲ ಅಂದರೆ ಇದೊಂದು ಸಲ ಬಂದು ಟ್ರೈ ಮಾಡಿ. ನಾನು ಮಾಡಿಸ್ದೆ, ಮಸ್ತಾಗಿತ್ತು. ಇವಾಗ ಹೆಂಗಿದೆ ಗೊತ್ತಿಲ್ಲ, ಬಟ್ ಅವು ಮಾಡ್ದಾಗ ಚೆನ್ನಾಗಿತ್ತು. ಮಿರರ್ನು ಚೆನ್ನಾಗಿತ್ತು. ನೀವು ಯಾರಾದರೂ ನಿಮ್ಮ ಫೇಸ್ಗೆ ಹೆಂಗೆ ಮಾಡಿಸಿದ್ರೆ ಸೆಟ್ ಆಗುತ್ತೆ ಅಂತ ಇಲ್ಲಿ ಬಂದು ನೋಡಿ. ನಿಮ್ಮ ಫೇಸ್ಗೆ ಹೆಂಗೆ ಸೆಟ್ ಆಗುತ್ತೆ ಹಂಗೆ ಮಾಡಿ ಕಳಿಸ್ತಾರೆ. ಆಮೇಲೆ ಅಡಿಕ್ಟ್ ಆಗಿಬಿಡ್ತೀರ ಇಲ್ಲಿ ಅಂತ ಸುಮಾರು ಜನ ಹೇಳಿದ್ರೆ ನಾನು ಟ್ರೈ ಮಾಡಿದೆ.
ಇಷ್ಟ ಆಯಿತು, ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತು. ನೆಕ್ಸ್ಟ್ ಚೆನ್ನಾಗಿ ಬೆಳೆಸ್ಕೊಂಡು ಬರೋಣ ಕೂದಲು. ಈಗ ಟೈಮು ಆಲ್ಮೋಸ್ಟ್ 10:30 ಆಯಿತು. ಕೆಫೆ ಕ್ಲೋಸಿಂಗ್ ಟೈಮು. ನೆಮ್ಮದಿಯಾಗಿ ಒಂದು ಲಾಗ್ ಮಾಡಿದ್ರೆ ಏನೋ ಸಪೋರ್ಟ್ ಮಾಡ್ತೀರಾ, ಡಿಸ್ಟರ್ಬ್ ಮಾಡ್ತೀರಲ್ಲ. ಈಗ ಎಲ್ದೂರಲ್ಲಿ ಉರ್ಸ್ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ರಿ, ಅಲ್ಲೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓ ಏನ್ರಿ ರೈಟಿಂಗು ಫಾರ್ ದ ಫಸ್ಟ್ ಟೈಮ್ ನಾವು ಉರ್ಸ್ ನೋಡ್ತಾ ಇರೋದು. ನಾವು ನೋಡಿಲ್ಲ. ಎಷ್ಟು ವರ್ಷದಿಂದ ನಡೀತಾ ಇದೆ ಬ್ರೋ ನೀವು ಎಲ್ದೂರಲ್ಲಿ ಉರ್ಸು? ಪ್ರತಿ ವರ್ಷ ನಡೀತದಾ? ಹಾಂ, ಓಕೆ. ಓ, ನಮ್ಮ ಐಟಮ್ ಎಲ್ಲ ಇಲ್ಲೇ ಐತೆ. ಯಾಕೆ ಇವತ್ತು ಕೆಫೆಗೆ ಜನ ಬಂದಿಲ್ಲ ಅಂದರೆ ಎಲ್ಲ ಐಟಮ್ ಇಲ್ಲಿ ಬಂದ್ಬಿಟ್ಟಿದೆ, ಅದಕ್ಕೆ. ಟ್ರೆಂಡಿಂಗಲ್ಲಿದೆ ನೋಡಿ ಇದು, ಕುಯ್ ಅಂತ ಎಗರೋದಿದ್ದು. ಹಾಯ್ ಮಾಡಿ ಬ್ಲಾಗ್ ದರ್ಗಾ ಮುಂದೆ ವ್ಯವಸಾಯ ಮಾಡಕ್ಕೆ. ಇದೆಲ್ಲ ನಾವು ಮೂವಿಯಲ್ಲಿ ಯೂಟ್ಯೂಬಲ್ಲಿ ನೋಡಿದ್ವಿ, ರಿಟರ್ನ್ ಮಾಡ್ತಾ ಇದ್ದೀವಿ. ಅಷ್ಟೇ ಗೈಸ್. ಹಾಯ್ ಹೇಳೋ ಇಲ್ಲಿ, ಹಾಯ್ ಹೇಳೋ. ಅದು ಓಕೆ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ನೋಡೋಕೆ ಚೆನ್ನಾಗಿದ್ರೆ ಒಂದು ಲೈಕ್ ಹಾಕ್ಬಿಟ್ಟು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.